ದೇವರ ವಾಕ್ಯವಾಗಿರುವ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಯೋಹಾನನು ಬರೆದ ಸುವಾರ್ತೆಯ ಪೀಠಿಕಾ ಭಾಗದ ಅಧ್ಯಯನವು ನಮ್ಮ ಆತ್ಮಿಕ ಜೀವಿತಕ್ಕೆ ಕೂಡ ಚೈತನ್ಯವನ್ನು ಒದಗಿಸಿದೆಯಲ್ಲವೇ? ನೀವು ಪ್ರೀತಿಯಿಂದ ಕರೆ ಮಾಡಿ ಕಾರ್ಯಕ್ರಮವನ್ನು ಬೆಂಬಲಿಸುತ್ತಿರುವುದಕ್ಕಾಗಿ ವಂದನೆಗಳು. ಪ್ರಿಯರೇ, ದೇವರು ಮಾನವನಾದನು ಎಂಬ ಸತ್ಯವನ್ನು ತಿಳಿದುಕೊಳ್ಳಲು ಬಯಸುವಿರಾ? ಹಾಗಾದರೆ ಬನ್ನಿರಿ, ನಮ್ಮನ್ನು ದೇವರ ಆತ್ಮನ ಹತೋಟಿಗೆ ಕೊಟ್ಟು ನಮ್ಮನ್ನು ದೇವರ ಮುಂದೆ ತಗ್ಗಿಸಿಕೊಂಡವರಾಗಿ ದೇವರ ವಾಕ್ಯದ ಧ್ಯಾನವನ್ನು ಪ್ರಾರಂಭಿಸೋಣ. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ ಪ್ರಾರಂಭದ 2 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ 1ನೇ ಅಧ್ಯಾಯದ ಮುಖ್ಯ ಧ್ಯೇಯ ಏನೆಂದರೆ ಪೀಠಿಕಾ ಭಾಷಣ, ನರಾವತಾರ, ವಾಕ್ಯವು ದೇವರಾಗಿದ್ದಾನೆ, ವಾಕ್ಯವೆಂಬುವನು ನರಾವತಾರ ಎತ್ತಿದನು, ವಾಕ್ಯವೆಂಬುವನು ದೇವರನ್ನು ಪ್ರಕಟಿಸಿದನು, ಸ್ನಾನಿಕನಾದ ಯೋಹಾನನ ಸಾಕ್ಷಿ, ಅಂದ್ರೆಯನ ಸಾಕ್ಷಿ, ಫಿಲಿಪ್ಪನ ಸಾಕ್ಷಿ ಹಾಗೂ ನತಾಯಿಲನ ಸಾಕ್ಷಿ ಎಂಬುದಾಗಿರುತ್ತದೆ. ವಾಕ್ಯವು ದೇವರಾಗಿದ್ದಾನೆ, ವಾಕ್ಯವೆಂಬುವನು ನರಾವತಾರ ಎತ್ತಿದನು, ವಾಕ್ಯವೆಂಬುವನು ದೇವರನ್ನು ಪ್ರಕಟಿಸಿದನು. ಈಗ ದಯಮಾಡಿ ನನ್ನೊಂದಿಗೆ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಎಂಬುದಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಯೋಹಾನನ ಸುವಾರ್ತೆಯು 3 ಪ್ರಚಂಡ ಹೇಳಿಕೆಗಳೊಂದಿಗೆ ಪರಿಚಯಿಸುತ್ತದೆ. ಅವು ಯಾವವೆಂದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಮತ್ತು ಆ ವಾಕ್ಯವು ದೇವರಾಗಿತ್ತು ಎಂಬಿವುಗಳೇ. ನೋಡಿರಿ, ವಾಕ್ಯವು ಎಂಬುದು ನಮ್ಮ ಕರ್ತನಾದ ಯೇಸುಕ್ರಿಸ್ತನಿಗೆ ಕೊಡಲ್ಪಟ್ಟಿರುವ ಅತ್ಯುನ್ನತವಾದ ಹಾಗೂ ಆಳವಾದ ಬಿರುದುಗಳಲ್ಲಿ ಒಂದಾಗಿರುತ್ತದೆ. ಇದಕ್ಕೆ ನಿಖರವಾದ ಅಥವಾ ಖಚಿತವಾದ ಅರ್ಥವನ್ನು ಕಂಡುಹಿಡಿಯಲು ಅಷ್ಟು ಸುಲಭವಾಗಿರುವುದಿಲ್ಲ. ಆತನು ಗ್ರೀಕ್ ತತ್ವಶಾಸ್ತ್ರದ ತಾತ್ಪರ್ಯವಾಗಿರುವುದಿಲ್ಲ. ಆದರೆ ಅದರ ಬದಲಾಗಿ ಆತನು ಇಬ್ರಿಯ ಧರ್ಮಗ್ರಂಥಗಳ ಮೂಲ ವಸ್ತುವು, ಅದರ ಉಸಿರೂ ಆಗಿರುತ್ತಾನೆ. ಹಳೆಯ ಒಡಂಬಡಿಕೆಯಲ್ಲಿ ವಾಕ್ಯವು ಎಷ್ಟು ಪ್ರಾಮುಖ್ಯವಾದದ್ದಾಗಿದೆ ಎಂಬುದನ್ನು ಈಗ ಗಮನಿಸೋಣ. ಉದಾಹರಣೆಗಾಗಿ, ಯೆಹೋವ ಎಂಬ ಹೆಸರನ್ನು ಯಾರೂ ಉಚ್ಚರಿಸುತ್ತಿರಲಿಲ್ಲ. ಆ ನಾಮ ಎಂಥ ಪವಿತ್ರವಾಗಿತ್ತೆಂದರೆ ಅದನ್ನು ಯಾರೂ ಎಂದೂ ಬಳಸುತ್ತಿರಲಿಲ್ಲ. ಆದರೆ ಈತನೇ ತನ್ನ ಕುರಿತು ಹೇಳಿರುವುದೆಲ್ಲದರ ಮೊತ್ತವನ್ನು ಕೂಡಿಸುವುದಾದರೆ ಹಳೆಯ ಒಡಂಬಡಿಕೆಯಲ್ಲಿ ವಾಕ್ಯವೂ ಆಗಿರುತ್ತಾನೆ. ಆತನನ್ನೇ ಈಗ ಆದಿಯಲ್ಲಿದ್ದಾತನು ಎಂಬುದಾಗಿ ಪ್ರಸ್ತುತಪಡಿಸಲಾಗಿದೆ. ಅಂದರೆ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ. ಸಾಮಾನ್ಯವಾಗಿ ಯಾವುದಾದರೊಂದು ಸಂಗತಿಯ ಆರಂಭದ ದಿನಾಂಕವನ್ನು ನಾವು ದಾಖಲಿಸಬಹುದು. ಆದರೆ ಸೃಷ್ಟಿಯ ವಿಷಯದಲ್ಲಿ ಆದಿಗೆ ಬರುವಾಗ ಅದರ ದಿನಾಂಕವನ್ನು ಲೆಕ್ಕಿಸುವುದು ಅಥವಾ ದಾಖಲಿಸುವುದು ಅಸಾಧ್ಯವಾಗಿರುತ್ತದೆ ಮತ್ತು ಅಷ್ಟೇ ಹುಚ್ಚುತನವೂ ಆಗಿರುತ್ತದೆ. ಅದು ಬಹುಶಃ ಕೋಟ್ಯಾಂತರ ಮಿಲಿಯಾಂತರ ವರ್ಷಗಳ ಹಿಂದೆ ಇರಬಹುದೋ ಏನೋ. ನೋಡಿರಿ, ನಾನು ಮತ್ತು ನೀವು ನಿತ್ಯ ನಿರಂತರನಾದ ದೇವರೊಂದಿಗೆ ವ್ಯವಹರಿಸುತ್ತಾ ಇದ್ದೇವೆ. ನಾವು ಸೃಷ್ಟಿಯ ಕಾಲಕ್ಕೆ ಹಿಂದೆ ಹೋಗುವುದಾದರೆ ಸೃಷ್ಟಿಕರ್ತನಾದ ದೇವರು ಆಗಲೇ ಅಲ್ಲಿದ್ದಾನೆ. ಮತ್ತು ನಿಷ್ಕೃಷ್ಟವಾಗಿ ಇದೇ ರೀತಿಯಲ್ಲಿ ನಮ್ಮ ಇಂದಿನ ವಾಕ್ಯ ಭಾಗದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ ಇದನ್ನು ಉಪಯೋಗಿಸಲಾಗಿದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಆದಿಯಲ್ಲಿ ವಾಕ್ಯವು ಆರಂಭಗೊಂಡಿತು ಎಂಬುದು ಅದರ ಅರ್ಥವಲ್ಲ. ಆದರೆ ಆದಿಯಲ್ಲಿ ಆಗಲೇ ವಾಕ್ಯವೂ ಇತ್ತು ಎಂಬುದು ಅದರ ಅರ್ಥವಾಗಿದೆ. ಆದಿ ಎಂಬುದಾಗಿ ಹೇಳುವಾಗ ನಮ್ಮಿಂದ ಎಷ್ಟು ಹಿಂದಕ್ಕೆ ಹೋಗಲು ಸಾಧ್ಯವಾಗುತ್ತದೋ ಅಷ್ಟು ಕೋಟ್ಯಾಂತರ ಬಿಲಿಯಾಂತರ ವರ್ಷಗಳಷ್ಟು ಹಿಂದಕ್ಕೆ ಹೋದರೂ ನಿತ್ಯತ್ವದಿಂದ ದೇವರು ಬಂದು ಅಲ್ಲಿ ನಮ್ಮನ್ನು ಸಂಧಿಸುತ್ತಾನೆ. ದೇವರಿಗೆ ಆರಂಭವಿಲ್ಲ, ಆತನು ನಿತ್ಯ ನಿರಂತರನಾಗಿದ್ದಾನೆ. ನೋಡಿರಿ, ಆದಿಯು ಆರಂಭಗೊಂಡಾಗ ಆತನು ಆಗಲೇ ಅಲ್ಲಿ ಇದ್ದನು. ಆದಿಯು ಆರಂಭಗೊಂಡಾಗ
ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ದಿನಾಂಕವನ್ನು ನಿಗದಿಪಡಿಸಲು ಯಾವ ಒಬ್ಬ ಮಾನವನು ಅಲ್ಲಿ ಇರಲಿಲ್ಲ. ಇದು ನಿಜವಾಗಿಯೂ ಪ್ರಚಂಡವಾದಂಥ ಮೊದಲನೆಯ ಹೇಳಿಕೆಯಾಗಿದೆ. ಇನ್ನು ಎರಡನೆಯದಾಗಿ, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ವಾಕ್ಯವು ತಂದೆಯಾದ ದೇವರಿಂದ ಪ್ರತ್ಯೇಕವಾಗಿಯೂ ವಿಶಿಷ್ಟವಾಗಿಯೂ ಇತ್ತು ಎಂದು ಈ ಹೇಳಿಕೆಯು ಬಹು ಸ್ಪಷ್ಟಪಡಿಸುತ್ತದೆ. ಹಾಗಾದರೆ ಆತನು ದೇವರೊಂದಿಗೆ ಇರುವುದರಿಂದ ಆತನನ್ನು ತಂದೆಯಾದ ದೇವರೆಂದು ಗುರುತಿಸಲಿಕ್ಕಾಗುವುದಿಲ್ಲ. ಆದರೆ ಆತನು ದೇವರೊಂದಿಗೆ ಇರುವುದಾದರೆ ಆತನು ದೇವರಲ್ಲವಲ್ಲ ಎಂಬುದಾಗಿ ಯಾರಾದರೂ ಹೇಳಬಹುದು. ಈಗ ಮೂರನೇ ಹೇಳಿಕೆಯು ಅದನ್ನು ಸರಿಪಡಿಸುತ್ತದೆ. ಅದೇನೆಂದರೆ ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ಇದು ಯೇಸುಕ್ರಿಸ್ತನು ದೇವರು ಎಂದು ಸ್ಪಷ್ಟವಾಗಿ ಒತ್ತಿ ಹೇಳುವ ಘೋಷಣೆಯಾಗಿರುತ್ತದೆ. ಇದೇ ಸಂಗತಿಯು ಗ್ರೀಕ್ ಭಾಷೆಯಲ್ಲಿ ಪದ ಬಳಕೆಯಿಂದಾಗಿ ಮತ್ತಷ್ಟು ನಿರ್ದಿಷ್ಟವಾಗಿದೆ. ಗ್ರೀಕ್ ಭಾಷೆಯಲ್ಲಿ ದೇವರೇ ಆ ವಾಕ್ಯವಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು, ಇದು ಖಂಡಿತವಾಗಿಯೂ ಒತ್ತಿ ಹೇಳುವಂಥದ್ದಾಗಿದೆ. ಇದಕ್ಕಿಂತ ಇನ್ನೂ ಒತ್ತಿ ಹೇಳುವುದು ಸಾಧ್ಯವೇ ಇರುವುದಿಲ್ಲ. ಯೇಸುಕ್ರಿಸ್ತನ ನರಾವತಾರವನ್ನು ತಪ್ಪಿಸಿಕೊಳ್ಳಬೇಕೆಂದಿರುವೆವೋ? ಅದು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾಕೆಂದರೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಮತ್ತು ಆ ವಾಕ್ಯವು ದೇವರಾಗಿತ್ತು ಎಂಬ ಯೋಹಾನನ ಸುವಾರ್ತೆಯ ಮೊದಲಿನ 3 ಹೇಳಿಕೆಗಳು ಆ ಸಂಗತಿಯನ್ನು ಕಟ್ಟಿ ಹಾಕಿರುತ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಈಗ ನಾವು ನೇರವಾಗಿ 14ನೇ ವಚನಕ್ಕೆ ಹೋಗೋಣ ಮತ್ತು ಈ 3 ಹೇಳಿಕೆಗಳನ್ನು ಅಲ್ಲಿ ನಾವು ನೋಡೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 14ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಆ ವಾಕ್ಯವೆಂಬುವನು ನರಾವತಾರ ಎತ್ತಿದನು. ಆ ವಾಕ್ಯವೆಂಬುವನು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಮತ್ತು ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಒಂದು ವೇಳೆ ಒಬ್ಬ ಗ್ರೀಕ್ ತತ್ವಜ್ಞಾನಿಯು ನಮ್ಮೊಂದಿಗೆ ಇರುತ್ತಿದ್ದರೆ ಅವನು ಬಹುಶಃ ಮೊದಲನೆಯ ವಾಕ್ಯವಿಡೀ ಇರುತ್ತಿದ್ದನು. ಆದರೆ ಈ 14ನೇ ವಚನಕ್ಕೆ ಬಂದಾಗ ನಮ್ಮನ್ನು ಬಿಟ್ಟು ಹೋಗಿಬಿಡುತ್ತಿದ್ದನು. ವಾಕ್ಯವು ನರಾವತಾರ ಎತ್ತಿದನು ಅಥವಾ ಮಾಂಸಧಾರಿಯಾದನೆಂಬುದನ್ನು ಅವನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಅಂದರೆ ಗ್ರೀಕ್ ಭಾಷೆಯು ಬಹು ನಿರ್ದಿಷ್ಟವಾಗಿಯೂ ನಿಖರವಾಗಿಯೂ ವಾಕ್ಯವು ಮಾಂಸವಾಗಿ ಅಥವಾ ಶರೀರಧಾರಿಯಾಗಿ ಹುಟ್ಟಿದನು ಎಂಬುದಾಗಿ ಹಾಕುವಂತೆ ನಮ್ಮನ್ನು ಅನುಮತಿಸುತ್ತದೆ. ಪ್ರಿಯರೇ, ಈಗ ನಾನು ಹೇಳಲಿರುವ ಸಂಗತಿಯನ್ನು ನಿಮ್ಮ ಮನಸ್ಸಿನಲ್ಲಿ ದಯಮಾಡಿ ಚಿತ್ರಿಸಿಕೊಳ್ಳಿರಿ. ಅದೇನೆಂದರೆ, ದೇವರು ಈಗಾಗಲೇ ಮಹಾರುದ್ಧನಾಗಿರುವಾತನು ನಿತ್ಯತ್ವದಿಂದ ಬರುತ್ತಾ ಇದ್ದಾನೆ. ಆದರೆ ಆತನು ಒಬ್ಬ ಸ್ತ್ರೀಯನ್ನು ಅಳುವಂತೆ ಮಾಡಿದ ಚಿಕ್ಕ ಮಗುವಾಗಿ ಬೆತ್ಲೆಹೇಮಿಗೂ ಬಂದನು. ದಯಮಾಡಿ ಗಮನಿಸಿರಿ, ಈ ಬೆತ್ಲೆಹೇಮಿನಲ್ಲಿ ಯೇಸುಕ್ರಿಸ್ತನು ಹುಟ್ಟಿರುವುದರ ಕುರಿತು ಯೋಹಾನನು ತನ್ನ ಸುವಾರ್ತೆಯಲ್ಲಿ ಎಲ್ಲಿಯೂ ಹೇಳುವುದಿಲ್ಲ. ಅದು ಯಾಕೆ ಗೊತ್ತಾ? ಯಾಕೆಂದರೆ ಅವನು ಬೆತ್ಲೆಹೇಮಿಗೆ ಬಹು ದೊಡ್ಡವನಾಗಿರುವ ಒಬ್ಬಾತನ ಕುರಿತು ಮಾತಾಡುತ್ತಾ ಇದ್ದಾನೆ. ಹೌದು, ನಿತ್ಯತ್ವದಿಂದ ವಾಕ್ಯವು ನರಾವತಾರ ಎತ್ತಿದನು. ಮುಂದೆ ನಾವು ಈ ವಾಕ್ಯ ಭಾಗದಲ್ಲಿ ಆ ವಾಕ್ಯವೆಂಬುವನು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ಗಮನಿಸುತ್ತೇವೆ. ಇದು ಈ 14ನೇ ವಚನದಲ್ಲಿ 2ನೆಯ ಹೇಳಿಕೆಯಾಗಿದೆ. ವಾಸ ಮಾಡಿದನು ಎಂಬುದು ಗ್ರೀಕ್ ಅರ್ಥದಿಂದ ನೋಡುವಾಗ ಅದು ವಾಕ್ಯವೆಂಬುವನು ನಮ್ಮ ಮಧ್ಯದಲ್ಲಿ ತನ್ನ ಗುಡಾರವನ್ನು ಸ್ಥಾಪಿಸಿದನು ಅಥವಾ ಹಾಕಿದನು ಎಂಬುದಾಗಿ. ನಾವು ವಾಸಿಸುತ್ತಿರುವ ಈ ಶರೀರಗಳು ಚಿಕ್ಕ ಗುಡಾರಗಳಾಗಿರುತ್ತವೆ ಮತ್ತು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನದಲ್ಲಿ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ಎಂಬುದಾಗಿ ಇದೇ ಚಿತ್ರಣವನ್ನು ಅಪೊಸ್ತಲನಾದ ಪೌಲನು ಉಪಯೋಗಿಸಿರುತ್ತಾನೆ. ನೋಡಿರಿ, ನಾವು ವಾಸಿಸುತ್ತಿರುವ ಈ ದೇಹವು ಒಂದು ಗುಡಾರವಾಗಿದೆ ಮತ್ತು ನಿತ್ಯತ್ವದ ದೇವರು ಮಾನವ ಶರೀರವನ್ನು ತನ್ನ ಮೇಲೆ ತೆಗೆದುಕೊಂಡು ತನ್ನ ಗುಡಾರವನ್ನು ನಮ್ಮ ಮಧ್ಯದಲ್ಲಿ ಸ್ಥಾಪಿಸಿದನು. ಇದುವೇ 2ನೆಯ ಪ್ರಚಂಡವಾದಂಥ ಹೇಳಿಕೆಯಾಗಿದೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಾವು
ಮೂರನೆಯ ಪ್ರಚಂಡವಾದ ಹೇಳಿಕೆಯನ್ನು ನೋಡಿಕೊಳ್ಳೋಣ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದೇ. ಈಗ ಯೋಹಾನನು ಬೇರೇನೋ ಹೇಳುತ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಾನು ಆತನು ಮಾಂಸಧಾರಿಯಾಗಿ ಮಾಡಲ್ಪಟ್ಟಿದ್ದರೆ ಖಂಡಿತವಾಗಿಯೂ ತನ್ನನ್ನು ಮಿತಿಗೊಳಿಸುತ್ತಿದ್ದನಲ್ಲವೇ ಎಂಬುದಾಗಿ ಕೇಳುತ್ತಿದ್ದೆನು. ಆದರೆ ಯೋಹಾನನು ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ ಹೇಳುತ್ತಿರುವನು. ತುಂಬಿರುವುದು ಎಂಬುದಾಗಿ ಹೇಳುವಾಗ ಅದಕ್ಕಿಂತ ಹೆಚ್ಚು ಇನ್ನೇನು ನಾವು ಹಾಕಲಿಕ್ಕಾಗುವುದಿಲ್ಲ ಎಂಬುದಾಗಿ ಅರ್ಥವಾಗುತ್ತದೆ. ಆದರೆ ದೇವರು ತನ್ನ ಎಲ್ಲ ದೈವತ್ವವನ್ನು ತನ್ನೊಂದಿಗೆ ತಂದು ಈ ಲೋಕಕ್ಕೆ ಬಂದಾಗ ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಈಗ ನಾವು 18ನೇ ವಚನಕ್ಕೆ ಹೋಗಿ ಅಲ್ಲಿ ಪುನಃ 3 ಹೇಳಿಕೆಗಳು ಇರುವುದನ್ನು ನೋಡಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇವರನ್ನು ಯಾರೂ ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಎಂಬುದಾಗಿ. ಬನ್ನಿರಿ, ಈಗ ನಾವು ಮೊದಲನೇ ಹೇಳಿಕೆಯನ್ನು ಗಮನಿಸೋಣ. ದೇವರನ್ನು ಯಾರೂ ಎಂದೂ ಕಂಡಿಲ್ಲ ಎಂಬುದಾಗಿ. ಯಾಕೆ? ಅದನ್ನು ಅವನು ಸುವಾರ್ತೆಯಲ್ಲಿ ವಿವರಿಸುತ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಾವಿಯ ಬಳಿಯಲ್ಲಿ ಸ್ತ್ರೀಯೊಂದಿಗೆ ಮಾತಾಡುತ್ತಾ ಆಕೆಗೆ ಹೀಗೆ ಹೇಳಿದನು. ಅದನ್ನು ನಾವು ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ. ಹೌದು ಪ್ರಿಯರೇ, ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ದೇವರನ್ನು ಯಾರೂ ಯಾವ ಸಮಯದಲ್ಲಿಯೂ ನೋಡಿರುವುದಿಲ್ಲ. ಹಾಗಾದರೆ ಹಳೆಯ ಒಡಂಬಡಿಕೆಯಲ್ಲಿ ಕಾಣಿಸಿಕೊಂಡವುಗಳ ವಿಷಯವೇನು? ದೇವರು ಹಳೆಯ ಒಡಂಬಡಿಕೆಯಲ್ಲಿ ಮನುಷ್ಯರ ಕಣ್ಣುಗಳಿಗೆ ತನ್ನನ್ನು ಪ್ರಕಟಪಡಿಸಿಕೊಂಡಿರುವುದಿಲ್ಲ. ಹಾಗಾದರೆ ಅವರು ಏನನ್ನು ನೋಡಿದರು? ನಾವು ಹಳೆಯ ಒಡಂಬಡಿಕೆಗೆ ಹಿಂದಕ್ಕೆ ಹೋಗಿ ಅಲ್ಲಿನ ದಾಖಲೆಗಳನ್ನು ನೋಡಿಕೊಳ್ಳೋಣ. ಉದಾಹರಣೆಗೆ, ಯಾಕೋಬನು ದೇವರನ್ನು ನೋಡಿದನು ಎಂಬುದಾಗಿ ಹೇಳಿರುವನು. ಆದರೆ ಅವನು ತನ್ನೊಂದಿಗೆ ಹೋರಾಡಿದ ಕರ್ತನ ದೂತನನ್ನು ನೋಡಿದನು. ಅದೊಂದು ಅಭಿವ್ಯಕ್ತಿಯಾಗಿತ್ತು. ಅವನು ದೇವರನ್ನು ನೋಡಲಿಲ್ಲ. ಯಾಕೆಂದರೆ ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ದೇವರನ್ನು ಯಾರೂ ಎಂದೂ ಕಂಡಿರುವುದಿಲ್ಲ. ಈಗ ನಾವು 2ನೇ ಹೇಳಿಕೆಯನ್ನು ನೋಡಿಕೊಳ್ಳೋಣ. ಅದೇನೆಂದರೆ, ಯಾವನು ಏಕಪುತ್ರನು ಎಂಬುದಾಗಿ. ಇದಕ್ಕೆ ಅತ್ಯುತ್ತಮವಾದ ಗ್ರೀಕ್ ಭಾಷೆಯ ಅರ್ಥ ವಿವರಣೆಯು ಜರ್ಮನ್ ಪಂಡಿತನಾದ ನೆಸ್ಲೆ ಅವರದಾಗಿರುತ್ತದೆ. ಅವರು ಒಂದು ನಿರ್ದಿಷ್ಟವಾದ ಮುಕ್ತಾಯದ ಹೇಳಿಕೆಗೆ ಬಂದಿರುತ್ತಾರೆ. ಅದೇನೆಂದರೆ, ಆತನು ಏಕಪುತ್ರನು ಮಾತ್ರವಲ್ಲ, ಆತನು ಏಕದೇವರೂ ಆಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ತಂದೆಯ ಎದೆಯಲ್ಲಿದ್ದನು ಎಂಬುದು ಶ್ರೇಷ್ಠವಾದ ವಿಚಾರವನ್ನು ಹೇಳುತ್ತದೆ. ನೋಡಿರಿ, ತಂದೆಯಾದ ದೇವರ ಜ್ಞಾನವನ್ನು ತಿಳಿಸಲು ಆತನು ತಂದೆಯಾದ ದೇವರ ತಲೆಯಿಂದ ಬರಲಿಲ್ಲ. ಆತನು ಮನುಷ್ಯನ ಸೇವಕನಾಗಬೇಕೆಂದು ತಂದೆಯಾದ ದೇವರ ಕಾಲಿನಿಂದ ಬರಲಿಲ್ಲ. ಆದರೆ ತಂದೆಯಾದ ದೇವರ ಹೃದಯವನ್ನು ಪ್ರಕಟಪಡಿಸುವುದಕ್ಕಾಗಿ ಆತನು ತಂದೆಯಾದ ದೇವರ ಎದೆಯಿಂದ ಬಂದನು. ಆತನು ಏಕಪುತ್ರನಾಗಿ ತಂದೆಯಾದ ದೇವರ ಎದೆಯಲ್ಲಿದ್ದನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ನಾವು 3ನೇ ಹೇಳಿಕೆಯನ್ನು ನೋಡೋಣ. ಈ ಹೇಳಿಕೆಯು 18ನೇ ವಚನವನ್ನು ಪರಿಪೂರ್ಣಗೊಳಿಸುತ್ತದೆ. ಅದು ಯಾವುದೆಂದರೆ, ಆತನೇ ತಿಳಿಯಪಡಿಸಿದನು ಎಂಬುದಾಗಿ. ಇದನ್ನು ಗ್ರೀಕ್ ಭಾಷೆಯ ಮೂಲದಿಂದ ತೆಗೆದುಕೊಳ್ಳುವುದಾದರೆ ಹೊರಗಡೆ ನಡೆಸು ಎಂಬ ಅರ್ಥವನ್ನು ಕೊಡುತ್ತದೆ. ಅಂದರೆ ಯೇಸು ಕ್ರಿಸ್ತನು ದೇವರನ್ನು ಬಯಲಿಗೆ ಅಥವಾ ಹೊರಗಡೆಗೆ ನಡೆಸಿದನೋ ಎಂಬುದಾಗಿ. ಇದಕ್ಕಿಂತಲೂ ಇನ್ನೂ ದೊಡ್ಡದನ್ನು ನಾವೇನಾದರೂ ತಿಳಿದಿರುವೆವೋ? ನಿತ್ಯತ್ವದ ಗತಕಾಲದಿಂದ ವಿಶ್ವದ ದೇವರು ಸರ್ವ ಸೃಷ್ಟಿಕರ್ತನು ತನ್ನ ಮೇಲೆ ಮಾನವ ಶರೀರ ಧಾರಣೆಯನ್ನು ಮಾಡಿಕೊಂಡು ಮನುಷ್ಯನು ಆತನನ್ನು ತಿಳಿಯುವಂತೆ ದೇವರನ್ನೇ ಬಯಲಿಗೆ ನಡೆಸುವುದನ್ನು ನೋಡುವಾಗ ಮಾನವನು ಚಂದ್ರನ ಮೇಲೆ ಹೋಗಿ ನಡೆದಾಡುವುದೇನೋ ಬಹು ದೊಡ್ಡ ವಿಷಯವಾಗಿರುವುದಿಲ್ಲ. ನೋಡಿರಿ, ದೇವರನ್ನು ತಿಳಿದುಕೊಳ್ಳಲು ಈ ಜಗತ್ತಿನಲ್ಲಿ ಇರುವ ಏಕೈಕ ಮಾರ್ಗವು ಯೇಸು ಕ್ರಿಸ್ತನ ಮೂಲಕವಾಗಿದೆ. ಯೇಸು ಕ್ರಿಸ್ತನು ಸ್ವತಃ ದೇವರಾಗಿರುವುದರಿಂದ ಆತನು ದೇವರನ್ನು ಪ್ರಕಟಿಸುವುದಕ್ಕೆ ಬಂದನು.
ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನಿನ್ನೂ ಈ ಹೇಳಿಕೆಗಳೊಂದಿಗೆ ಮುಗಿಸಿರುವುದಿಲ್ಲ. ನಾವು ಇದೀಗ ನೋಡಿರುವಂಥ 3 ವಚನಗಳ ಒಂದೊಂದು ಸಾಲುಗಳನ್ನು ಒಂದೊಂದು ಗುಂಪುಗಳನ್ನಾಗಿ ಮಾಡಿ ಅದು ನಮ್ಮನ್ನು ಎಲ್ಲಿಗೆ ನಡೆಸುತ್ತದೆ ಎಂಬುದನ್ನು ನೋಡಿಕೊಳ್ಳೋಣ. ಅಂದರೆ, ಮೊದಲನೇ ವಚನದಿಂದ ಆದಿಯಲ್ಲಿ ವಾಕ್ಯವಿತ್ತು, 14ನೇ ವಚನದಿಂದ ಆ ವಾಕ್ಯವೆಂಬುವನು ನರಾವತಾರ ಎತ್ತಿದನು, ಮತ್ತು 18ನೇ ವಚನದಿಂದ ದೇವರನ್ನು ಯಾರು ಎಂದೂ ಕಂಡಿಲ್ಲ ಎಂಬುದನ್ನು ನೋಡುವಾಗ ಅಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ನಾವು ದೇವರನ್ನು ನೋಡಲಿಕ್ಕಾಗುವುದಿಲ್ಲ. ಯಾಕಂದರೆ ಆತನು ಆತ್ಮ ಸ್ವರೂಪನು. ಆತನು ಮಾಂಸಧಾರಿಯಾಗಬೇಕಾಗಿತ್ತು. ನಾವು ಆತನನ್ನು ತಿಳಿದುಕೊಳ್ಳಬೇಕಾದರೆ ನಮ್ಮಲ್ಲಿ ನಮ್ಮಂತೆ ಒಬ್ಬನಾಗಬೇಕಾಗಿತ್ತು. ಆತನನ್ನು ತಿಳಿದುಕೊಳ್ಳುವುದಕ್ಕಾಗಿ ಆತನಿರುವಲ್ಲಿಗೆ ನಾವು ಹೋಗುವುದು ನಮ್ಮಿಂದಾಗುತ್ತಿರಲಿಲ್ಲ. ಆತನೇ ನಮ್ಮಲ್ಲಿಗೆ ಇಳಿದು ಬರಬೇಕಾಗಿತ್ತು ಮತ್ತು ನಾವಿರುವಲ್ಲಿಗೆ ದೇವರನ್ನು ತರಬೇಕಾಗಿತ್ತು. ಈಗ ನಾವು ಆ 3 ವಚನಗಳ 2ನೇ ಸಾಲುಗಳನ್ನು ಒಟ್ಟಿಗೆ ಹಾಕಿ ನೋಡೋಣ. ಅವು ಯಾವವೆಂದರೆ, ಮೊದಲನೇ ವಚನದಿಂದ ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. 14ನೇ ವಚನದಿಂದ ಆ ವಾಕ್ಯವೆಂಬುವನು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಮತ್ತು 18ನೇ ವಚನದಿಂದ ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಎಂಬಿವುಗಳೇ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈಗ ಇದನ್ನು ಒಂದು ಕ್ಷಣ ಆಲೋಚಿಸಿ ನೋಡಿರಿ. ಆತನು ದೇವರೊಂದಿಗಿದ್ದನು, ದೇವರಿಗೆ ಸರಿಸಮಾನನಾಗಿದ್ದನು. ದೂತರು ಆತನಿಗೆ ಅಡ್ಡ ಬೀಳುತ್ತಿದ್ದರು. ಆತನ ಕುರಿತಾಗಿ ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಎಂಬುದಾಗಿ ಬರೆಯುತ್ತಾನೆ. ಹೌದು, ಆತನು ಸ್ವತಃ ದೇವರಾಗಿದ್ದನು. ತನ್ನ ಸ್ಥಾನವನ್ನು ಬಿಟ್ಟು ಧರೆಗಿಳಿದು ಬಂದನು. ಬೆತ್ಲೆಹೇಮಿನಲ್ಲಿ ಜನಿಸಿದನು. ಕೇವಲ ಕೆಲವು ಕುರುಬರು ಕೂಸಾಗಿ ಜನಿಸಿ ಬಂದ ಆತನನ್ನು ನೋಡಿದರು. ಮುಂದೆ ನಜರೇತಿಗೆ ಹೋಗಿ ಅಲ್ಲಿ 30 ವರ್ಷಗಳ ಕಾಲ ತನ್ನನ್ನು ಮರೆಯಲ್ಲಿರಿಸಿಕೊಂಡು ಸಾಧಾರಣ ಬಡಿಗನಾಗಿ ಜೀವಿಸಿದನು. ಯಾಕೆಂದರೆ ನಾನು ಮತ್ತು ನೀವು ದೇವರನ್ನು ತಿಳಿದುಕೊಳ್ಳಬೇಕೆಂಬ ಕಾರಣದಿಂದಲೇ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನನ್ನು ತಿಳಿದುಕೊಳ್ಳುವುದರಿಂದ ಮಾತ್ರ ನಾವು ದೇವರನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೊಬ್ಬನೇ ದೇವರನ್ನು ನಮಗೆ ಪ್ರಕಟಿಸಬಲ್ಲನು. ಆತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಬನ್ನಿರಿ ಪ್ರಿಯರೇ, ನಾವು ಕೊನೆಯದಾಗಿ ಎಲ್ಲ ವಚನಗಳ 3ನೇ ಸಾಲುಗಳನ್ನು ಜೋಡಿಸಿ ನೋಡೋಣ. ಅದು ಹೀಗೆ ಇರುತ್ತದೆ. ಮೊದಲನೇ ವಚನದಿಂದ ಆ ವಾಕ್ಯವೂ ದೇವರಾಗಿತ್ತು. 14ನೇ ವಚನದಿಂದ ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಮತ್ತು 18ನೇ ವಚನದಿಂದ ಆತನೇ ತಿಳಿಯಪಡಿಸಿದನು ಎಂಬಿವುಗಳೇ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯೇಸುಕ್ರಿಸ್ತನು ಈ ಭೂಮಿಯ ಮೇಲಿದ್ದಾಗ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದ್ದನು ಮತ್ತು ಇನ್ನೂ ದೇವರಾಗಿದ್ದನು ಮತ್ತು ತಂದೆಯಾದ ದೇವರನ್ನು ಘೋಷಿಸಿದನು. ಆತನೊಬ್ಬನೇ ತಂದೆಯಾದ ದೇವರನ್ನು ನಮಗೆ ಪರಿಚಯಿಸಲು ಮತ್ತು ಆತನನ್ನು ಹೊರಗಡೆ ನಡೆಸಲು ಶಕ್ತನಾಗಿರುವನು. ನನ್ನ ಪ್ರಿಯ ದೇವಜನರೇ, ಇಷ್ಟಕ್ಕೆ ಮುಗಿದು ಹೋಗಲಿಲ್ಲ. ನೀವೆಲ್ಲರೂ ಮತ್ತೊಂದು ಸಂಗತಿಯನ್ನೂ ಸಹ ನೋಡಬೇಕೆಂದು ನಾನು ಬಯಸುತ್ತೇನೆ. ಅದೇನೆಂದರೆ, ಈ ಜಗತ್ತನ್ನು ನಾವು ಹೇಗೆ ವಿಭಾಗಿಸಬಹುದು? ನೋಡಿರಿ, ಬಾಹ್ಯಾಕಾಶಕ್ಕೆ ಹೋಗುವ ಉಪಗ್ರಹಗಳ ಹೊರಕವಚವನ್ನು ರೂಪಿಸಿದ ಒಬ್ಬ ವಿಜ್ಞಾನಿಯೊಂದಿಗೆ ಒಬ್ಬ ದೇವರ ಸೇವಕರು ಬಹು ಅಮೂಲ್ಯವಾದಂಥ ಸಮಯವನ್ನು ಕಳೆದರು. ಆ ವಿಜ್ಞಾನಿಯು ಈ ದೇವರ ಸೇವಕರೊಂದಿಗೆ ಹಂಚಿಕೊಂಡ ವಿಷಯವು ಹೀಗಿತ್ತು. ಅದೇನೆಂದರೆ, ಜಗತ್ತು ಎನ್ನುವಂಥದ್ದು ಕೇವಲ 3 ಸಂಗತಿಗಳಿಂದ ಮಾಡಲ್ಪಟ್ಟಿರುತ್ತದೆ. ದೇವರು ಪ್ರತಿಯೊಂದರ ಮೇಲೂ ತನ್ನ ಬೆರಳಚ್ಚನ್ನು ಹಾಕಿರುವನು ಮತ್ತು ಪ್ರತಿಯೊಂದರಲ್ಲೂ ತ್ರಯೇಕತ್ವವಿರುತ್ತದೆ ಎಂಬುದಾಗಿ. ಅವರು ತಮ್ಮ ಮಾತನ್ನು ಮುಂದುವರಿಸುತ್ತಾ ಹೀಗೆಂದರು: ಜಗತ್ತು 3 ಸಂಗತಿಗಳಿಂದ ವಿಭಾಗಿಸಲ್ಪಟ್ಟಿರುತ್ತದೆ. ಅವು
ಸಮಯ ಅಥವಾ ಕಾಲ, ಸ್ಥಳ ಹಾಗೂ ವಸ್ತು. ನಾಲ್ಕನೆಯದರ ಕುರಿತಾಗಿ ಯೋಚಿಸಲಿಕ್ಕಾಗುವುದಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಈ ಜಗತ್ತಿನಲ್ಲಿ ಇರುವ ಎಲ್ಲವುಗಳನ್ನು ಈ ಮೂರು ಸಂಗತಿಗಳೇ ಒಳಗೊಂಡಿರುತ್ತವೆ. ನಂತರ ಸಮಯ ಅಥವಾ ಕಾಲವನ್ನು ಗತಕಾಲ, ಪ್ರಸ್ತುತ ಕಾಲ ಅಥವಾ ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲ ಎಂಬುದಾಗಿ ಈ ಮೂರು ಸಂಗತಿಗಳಲ್ಲಿ ವಿಭಾಗಿಸಬಹುದು. ಪುನಃ ಇಲ್ಲಿ ನಾಲ್ಕನೆಯದು ಯಾವುದೂ ಇರುವುದಿಲ್ಲ. ಈಗ ಸ್ಥಳದ ವಿಷಯಕ್ಕೆ ಬಂದಾಗ ಅದನ್ನು ಮತ್ತೆ ಉದ್ದ, ಅಗಲ ಹಾಗೂ ಎತ್ತರ ಎಂಬ ಈ ಮೂರು ದಿಕ್ಕುಗಳಲ್ಲಿ ವಿಭಾಗಿಸಬಹುದು. ಇಲ್ಲಿಯೂ ಸಹ ನಾಲ್ಕನೆಯ ದಿಕ್ಕು ಇರುವುದಿಲ್ಲ. ಇನ್ನು ಕಡೆಯದಾಗಿ ವಸ್ತುವನ್ನೂ ಸಹ ಶಕ್ತಿ, ಚಲನೆ ಹಾಗೂ ವಿದ್ಯಮಾನ ಎಂಬ ಈ ಮೂರು ಪ್ರಮಾಣಗಳಲ್ಲಿ ವಿಭಾಗಿಸಬಹುದು. ಕರ್ತನಲ್ಲಿ ಪ್ರಿಯರೇ, ಈ ಮೂರು ಸಂಗತಿಗಳಲ್ಲಿ ನಮ್ಮ ವಾಕ್ಯ ಭಾಗವನ್ನು ಹಾಕಿ ನೋಡುವುದಾದರೆ ಅದನ್ನು ನಾವು ಹೀಗೆ ನೋಡಬಹುದು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಇದು ಸಮಯವಾಗಿರುತ್ತದೆ. ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಇದು ಅದರ ಸ್ಥಳವನ್ನು ಸೂಚಿಸುತ್ತದೆ. ಮತ್ತು ದೇವರನ್ನು ಯಾರೂ ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರೂ ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. ಇದು ವಸ್ತುವನ್ನು ಸೂಚಿಸುತ್ತದೆ. ಮುಂದುವರಿದು ನಾವು ಆದಿಯಲ್ಲಿ ವಾಕ್ಯವಿತ್ತು ಎಂಬುದು ಗತಕಾಲವಾದರೆ, ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದು ವರ್ತಮಾನ ಕಾಲವಾಗುತ್ತದೆ. ಮತ್ತು ದೇವರನ್ನು ಯಾರೂ ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರೂ ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಎಂಬುದು ಭವಿಷ್ಯತ್ ಕಾಲವಾಗುತ್ತದೆ. ಅಪೊಸ್ತಲನಾದ ಪೌಲನು ತನ್ನ ಜೀವಿತದ ಅಂತ್ಯದಲ್ಲಿ ಆತನನ್ನು, ಆತನ ಪುನರುತ್ಥಾನ ಶಕ್ತಿಯನ್ನು ತಿಳುಕೊಂಡು ಎಂಬುದಾಗಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುತ್ತಾನೆ. ಹೌದು ಪ್ರಿಯರೇ, ಇಂದು ನಾವು ಸೀಮಿತರಾಗಿರುವುದರಿಂದ ಸ್ವಲ್ಪವನ್ನೇ ತಿಳಿದುಕೊಂಡಿರುತ್ತೇವೆ. ನಂತರ ಪ್ರಿಯರೇ, ಆದಿಯಲ್ಲಿ ವಾಕ್ಯವಿತ್ತು ಎಂಬುದು ಉದ್ದವಾದರೆ, ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದು ಅಗಲವಾಗುತ್ತದೆ. ಮತ್ತು ದೇವರನ್ನು ಯಾರೂ ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಎಂಬುದು ಎತ್ತರವಾಗುತ್ತದೆ. ಇನ್ನು ಕೊನೆಯದಾಗಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದು ಶಕ್ತಿಯಾಗಿರುತ್ತದೆ. ಆ ಶಕ್ತಿಯಿಂದಲೇ ಸೃಷ್ಟಿಯು ಆರಂಭಗೊಂಡಿತು. ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದರಲ್ಲಿ ಚಲನೆಯನ್ನು ನಾವು ನೋಡುತ್ತೇವೆ. ಹೌದು, ಯೇಸು ಕ್ರಿಸ್ತನು ಪರಲೋಕದ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಬಂದನು. ಮತ್ತು ಯೇಸು ಕ್ರಿಸ್ತನೇ ಶ್ರೇಷ್ಠ ವಿದ್ಯಮಾನವಾಗಿರುತ್ತಾನೆ. ನೋಡಿರಿ, ಪ್ರಾಚೀನ ಕಾಲದ ಹಾಗೂ ಆಧುನಿಕ ಕಾಲದ ಜಗತ್ತಿನ ಅದ್ಭುತಗಳನ್ನು ನಾವು ನೋಡುವುದಾದರೆ, ದೇವರು ಮಾನವನಾಗಿ ಈ ಲೋಕಕ್ಕೆ ಬಂದಿರುವ ಅದ್ಭುತಕ್ಕೆ ಅವುಗಳನ್ನು ಹೋಲಿಸಲಿಕ್ಕೆ ಆಗುವುದೇ ಇಲ್ಲ. ಹೌದು, ದೇವರು ಮಾನವನಾದನು. ಹಲ್ಲೆಲೂಯ, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿಗೆ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಇಂದಿನ ಅಧ್ಯಯನದ ಮೂಲಕ ನೀವೆಲ್ಲರೂ ಆತ್ಮಿಕ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೀರೆಂದು ನಾನು ನಂಬುತ್ತೇನೆ. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಆಮೆನ್. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯಗಳ ಅಭ್ಯಾಸಗಳಲ್ಲಿ ದೇವರ ಮಾರ್ಗದರ್ಶನವನ್ನು ಅನುಭವಿಸಿದ್ದೀರಿ ಎಂದು ನಂಬುತ್ತೇವೆ. ವಾಕ್ಯವು ಎಂಬುದು ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟ ಅದ್ಭುತವಾದ ಬಿರುದು. ಆ ವಾಕ್ಯವೆಂಬಾತನು ದೇವರನ್ನು ನಮಗೆ ಪ್ರಕಟಿಸಿದನು. 3 ಅಮೂಲ್ಯವಾದ ವಿಷಯಗಳ ಧ್ಯಾನದ ಮೂಲಕ ಯೇಸು ಕ್ರಿಸ್ತನು ಪರಲೋಕದ ಮಹಿಮೆಯನ್ನು ಬಿಟ್ಟು ಈ ಲೋಕಕ್ಕೆ ಬಂದನು. ಆತನೇ ಶ್ರೇಷ್ಠ ವಿದ್ಯಮಾನವಾಗಿರುತ್ತಾನೆ ಎಂಬುದನ್ನು ನಾವು ತಿಳಿದುಕೊಂಡಿರುವಾಗ ನಾವು ಕೂಡ ಅನುದಿನವೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರ ಪ್ರೀತಿ ಕೃಪೆಗೆ ಪಾತ್ರರಾಗೋಣ. ಬನ್ನಿರಿ ಪ್ರಾರ್ಥನೆಯನ್ನು ಮಾಡೋಣ.
ಕನಿಕರವುಳ್ಳಂಥ ನಮ್ಮ ತಂದೆಯಾದ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸಿದ್ದೇವೆ, ನಿನಗೆ ಸ್ತೋತ್ರ. ಆ ವಾಕ್ಯವೇ ಯೇಸು ಕ್ರಿಸ್ತನಾಗಿರುವುದಕ್ಕಾಗಿ ಕೊಂಡಾಡುತ್ತೇವೆ. ಪ್ರತ್ಯೇಕವಾದಂಥ ರೀತಿಯಲ್ಲಿ ಈ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಹೆಸರೆಸರಾಗಿಯೂ ಕುಟುಂಬವಾಗಿಯೂ ಆಶೀರ್ವದಿಸು. ಅವರ ಕೊರತೆಗಳನ್ನು ನೀಗಿಸು. ದೇವರ ವಾಕ್ಯದಲ್ಲಿ ಬೆಳೆಯುವಂತೆ ಕೃಪೆ ತೋರಿಸಬೇಕೆಂದು ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಮೊದಲು ಎಂದಿಗೂ ತಿಳಿಯದ ಸತ್ಯ ನಿಮ್ಮದಾಗಿದೆಯಲ್ಲವೇ? ದೇವರ ಈ ಪ್ರಕಟಣೆಗಾಗಿ ದೇವರನ್ನು ಕೊಂಡಾಡಿರಿ. ಹಾಗೂ ಇನ್ನೂ ಅನೇಕರು ಸತ್ಯದ ಜ್ಞಾನಕ್ಕೆ ಬರುವಂತಿರಲು ಮಿಸ್ ಕಾಲ್ ಕೊಡುವುದರ ಮೂಲಕ ಈ ಸೇವೆಯನ್ನು ಬೆಂಬಲಿಸಿರಿ. ತಿರುಗಿ ಭೇಟಿ ಮಾಡೋಣ. ವಂದನೆಗಳು.